ನುಂಗಿದಂತ ಕಳ್ಳ ಅಧಿಕಾರಿಗಳಿಗೆ ಈಗ ಬಿಗ್ ಶಾಕ್ ಕಾದಿದೆ. ಈ ಹಗರಣದಲ್ಲಿ ಮಾಜಿ ಸಿಎಂಗಳಾಯ್ತು, ಮಾಜಿ ಸಚಿವರಾಯ್ತು. ಈಗ ಯಾರು ಸರದಿ? ಹಾಗಾದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಆಯ್ತು. ಈಗ ಪಾಲಿಕೆಯ ಸರದಿ. ನೋಟಿಸ್ ನೀಡುವ ಕುರಿತಂತೆ ಪವರ್ ಟಿವಿಗೆ ಈಗ ದಾಖಲೆ ಲಭ್ಯ ಆಗಿದೆ. ಈಗ ಬಿಬಿಎಂಪಿಯ 28 ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಕೊರೋನಾ ಹಣವನ್ನ ನುಂಗಿದಂತ ಅಧಿಕಾರಿಗಳಿಗೆ ನೋಟಿಸ್ ಶಾಕ್ ಈಗ ಕಾದಿದೆ. ಭ್ರಷ್ಟಾಚಾರ ಆರೋಪವನ್ನ ಯಾರ್ಯಾರು ಎದುರಿಸ್ತಾ ಇದ್ದಾರೋ ಆ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುತ್ತೆ. ಮೈಕಲ್ ಕುನ್ನಾ ವರದಿಯನ್ನ ಆಧರಿಸಿ ನೋಟಿಸ್ ಅನ್ನ ನೀಡೋದಕ್ಕೆ ಈಗ ತಯಾರಿಯನ್ನ ಕೂಡ ನಡೆಸಲಾಗಿದೆ. 167 ಕೋಟಿ ಅಕ್ರಮ ಅಂತ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಬೆನ್ನಲ್ಲೇ ಈಗ ಬಿಬಿಎಂಪಿಯ 28 ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿದೆ. ನಾಳೆ ಅಥವಾ ನಾಡಿದ್ದು ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ನೋಟಿಸ್ ನೀಡುವ ಕುರಿತು ಪವರ್ ಟಿವಿಗೆ ಮಹತ್ವದ ದಾಖಲೆ ಈಗ ಲಭ್ಯ ಆಗಿದೆ. ಕೊರೋನಾ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಿಎಂಗಳ ಸರದಿ ಆಯಿತು, ಅದರ ನಂತರ ಮಾಜಿ ಸಚಿವರಾಯಿತು. ಈಗ ಪಾಲಿಕೆಯ ಸರದಿ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಒಂದಲ್ಲ ಎರಡಲ್ಲ 167 ಕೋಟಿ ಅಕ್ರಮ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರ ಸರದಿ ಆಯಿತು. ಈಗ ಪಾಲಿಕೆ ಸರದಿ ಕೂಡ ಕಾದಿದೆ. ಯಾವ್ಯಾವ ಭ್ರಷ್ಟಾಧಿಕಾರಿಗಳಿಗೆ ಹಾಗಾದ್ರೆ ಶಾಕ್ ಎಕ್ಸ್ಪೆಕ್ಟ್ ಮಾಡಬಹುದು? ಡೀಟೇಲ್ಸ್ ಏನಿದೆ ಶಶಿ? ಅಶ್ವಿನಿ, 2019, 20, 21ನೇ ಸಾಲಿನಲ್ಲಿ ಕಣ್ಣಿಗೆ ಕಾಣದಂಥ ಒಂದು ಸಣ್ಣ ವೈರಸ್ಸು ಇಡೀ ವಿಶ್ವವನ್ನೇ ಒಂದು ಕಡೆ ಎಲ್ಲೊಂದು ಕಡೆ ತಲ್ಲಣಗೊಳಿಸಿತ್ತು. ನಮ್ಮ ದೇಶ ಕೂಡ ಸುಮಾರು 3 ತಿಂಗಳ ಕಾಲ ಲಾಕ್ಡೌನ್ ಕೂಡ ಆಗಿತ್ತು. ಇಂಥ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಮಾತಾಡ್ಸೋದಕ್ಕಾಗ್ತಿಲ್ಲ. ಸಂಬಂಧಿಕರು ಯಾರಾದರೂ ಸತ್ತೋದ್ರೂ ಕೂಡ ಅವ್ರನ್ನ ಅಂತ್ಯಕ್ರಿಯೆ ಮಾಡೋದು ಕೂಡ ಯಾರು ಕೂಡ ಹೋಗ್ತಿಲ್ಲ. ಮದುವೆ ಮಾಡಿದ್ರು ಕೂಡ ಕೇವಲ 50 ಜನ ಸೇರಬೇಕಾಯಿತು. ಯಾರಾದರೂ ಅಂತ್ಯಕ್ರಿಯೆ ಕೂಡ ಕೇವಲ 20 ಜನ ಹೋಗಬೇಕಾಯಿತು. 50-60 ಜನ ಹೋಗುವಂಥ ಬಸ್ನಲ್ಲಿ ಕೇವಲ 20 ಜನ ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂಥ ಸಂದರ್ಭದಲ್ಲಿ ತನು ಮನ ಧನ ಎಲ್ಲವನ್ನ ಬಿಟ್ಟು ಕೆಲಸ ಮಾಡಬೇಕಾಗಿದ್ದಂಥ ಕೆಲವೊಂದಷ್ಟು ಅಧಿಕಾರಿಗಳು ನೇರವಾಗಿ ಕೇವಲ 25-30 ರೂಪಾಯಿ ಸಿಗುವಂಥ ಮಾಸ್ಕ್ಗಳಿಗೆ 350ರಿಂದ 400 ರೂಪಾಯಿ ಹಣವನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ಸೀಲ್ ಡೌನು ಲಾಕ್ಡೌನ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಹಣವನ್ನು ಕೂಡ ದುಂದು ವೆಚ್ಚವನ್ನು ಕೂಡ ಮಾಡಿದ್ದಾರೆ. ಆಂಬುಲೆನ್ಸ್ಗಳಿದ್ರೂ ಕೂಡ ಕೇವಲ ಒಂದೊಂದಷ್ಟು ಟಿಟಿಗಳನ್ನು ಕೂಡ ಬುಕ್ ಮಾಡಿಕೊಂಡು ನಮಗೆ ಇಷ್ಟೊಂದು ಆಂಬುಲೆನ್ಸ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೆಚ್ಚುವರಿಗೆ ಆಂಬುಲೆನ್ಸ್ಗಳನ್ನು ಕೂಡ ಖರೀದಿ ಮಾಡಿದ್ರು. ಒಂದಷ್ಟು ಬಾಡಿಗೆ ರೂಪದಲ್ಲೂ ಕೂಡ ಪಡೆದುಕೊಂಡಿದ್ರು. ಕೇವಲ 500-600 ರೂಪಾಯಿಗೆ ಸಿಗುವಂಥ ಬೆಡ್ಗಳಿಗೆ 250 ಏನು 2,500 ಸಾವಿರದಿಂದ 25,000 30,000 ರೂಪಾಯಿ ಕೊಟ್ಟು ಬೆಡ್ಗಳನ್ನು ಕೂಡ ಖರೀದಿ ಮಾಡೋದು ಕಣ್ಣು ಮುಂದೆ ಇದೆ. ಹೀಗಾಗಿ ಅದೆಲ್ಲದನ್ನು ಕೂಡ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಮೈಕಲ್ ಕುನ್ನಾ ಅವರ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವರದಿ ಕೂಡ ಸಿದ್ಧಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಯಲ್ಲಿರುವಂತಹ ಹಿರಿಯ ಅಧಿಕಾರಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಕೂಡ ಕರೆಯೋದು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಬೆಂಗಳೂರು ಪೂರ್ವ ವಲಯ, ಉತ್ತರ ವಲಯ, ದಕ್ಷಿಣ ವಲಯ ಮತ್ತು RR ನಗರ, ಈ 4 ವಲಯಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಕೂಡ ಮೈಕಲ್ ಕುನ್ನಾ ಅವರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ಅಧಿಕಾರ ಅವಧಿಯಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ, ಅದೇ ರೀತಿಯಾಗಿ ಕೂಡ RR ನಗರ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ದಕ್ಷಿಣ ವಲಯಗಳಲ್ಲಿ ಯಾರೆಲ್ಲ ಕರ್ತವ್ಯ ನಿಲ್ಲಿಸ್ತಾ ಇದ್ರು, ಮುಖ್ಯ ಅಭಿಯಂತರರಾಗಿರ್ಬೋದು, ಅದೇ ರೀತಿಯಾಗಿ ಮುಖ್ಯ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಕೂಡ ಆರೋಗ್ಯ ವಲಯಾಧಿಕಾರಿಗಳ ಜೊತೆ ಸೇರಿದಂತೆ ಸುಮಾರು 22 ಜನ ಅಧಿಕಾರಿಗೆ ಈಗ ಬಿಬಿಎಂಪಿ ಕೂಡ ನೋಟಿಸ್ ಅನ್ನು ಕೂಡ ಸಿದ್ಧಗೊಳಿಸಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಯಾರಿಗೆಲ್ಲ ತಲುಪಿದೆ ಅವರು ಡಿಸೆಂಬರ್ 31ರ ಒಳಗೆ ಖುದ್ದಾಗಿ ಹಾಜರಾಗಿ ಎಲ್ಲದಕ್ಕೂ ಕೂಡ ಅವರು ಉತ್ತರವನ್ನು ಕೂಡ, ಮೌಖಿಕ ಉತ್ತರವನ್ನು ಕೂಡ, ಲಿಖಿತ ಉತ್ತರವನ್ನು ಕೂಡ ಕೊಡಬೇಕು. ಇಲ್ಲವಾದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಮುಖ್ಯ ಆಯುಕ್ತರು ಕೂಡ ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಕೂಡ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ನೀವು ಕೂಡ ಬಂದು ವಿಚಾರಣೆಗೆ ಹಾಜರಾಗಿ ಲಿಖಿತ ಮೂಲಕ ಉತ್ತರವನ್ನು ಕೂಡ ಕೊಡಿ, ಸಮಜಾಯಿಷಿಯನ್ನು ಕೊಡಿ ಅಂತ ಕೂಡ ಒಂದಷ್ಟು ಜನಕ್ಕೆ ನಿವೃತ್ತಿ ಹೊಂದಿದ್ದಂತ ಅಧಿಕಾರಿಗಳು ಕೂಡ ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.